ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಅಧಿವೇಶನದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಕ್ರಾಂತಿಕಾರಿ ತಂಡದಿಂದ ಬೃಹತ್ ಮಟ್ಟದ ಹೋರಾಟ. ಡಿಸೆಂಬರ್ 11ರಂದು ಬೆಳಗಾವಿಯಲ್ಲಿ ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡದ ಮುಖಂಡ ಬಿಆರ್ ಭಾಸ್ಕರ್ ಪ್ರಸಾದ್ ರವರ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಭಾಗದಿಂದ ಮಾದಿಗ ಸಮುದಾಯ ಜಮಾಗೊಂಡು 35 ವರ್ಷಗಳ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದೆ. ಆದರೂ ಈವರೆಗೂ ಒಳ ಮೀಸಲಾತಿ ಯೋಜನೆಯು ನಮ್ಮ ಸಮುದಾಯಕ್ಕೆ ಸಿಗದಿರುವುದರಿಂದ ಮಾದಿಗ ಸಮುದಾಯ ಅನ್ಯಾಯಕ್ಕೆ ಒಳಗಾಗಿದೆ ಅಂತ ಹೋರಾಟ ನಡೆಯಿತು. ಕರ್ನಾಟಕ ಪ್ರದೇಶ ಮಾದಿಗ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರಭುರಾಜ್ ಕೋಟ್ಲಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸೇರಿ ಇನ್ನಿತರ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆಗಿರುವಂತಹ ನಮ್ಮದೇ ಸಮುದಾಯದವರು ಆಗಿರುವ ಎಚ್.ಸಿ. ಮಹದೇವಪ್ಪ ಅವರು ನಮ್ಮ ಸಮುದಾಯಕ್ಕೆ ಕಂಟಕವಾಗಿದ್ದಾರೆ. ಹಾಗಾಗಿ ಒಂದು ವೇಳೆ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದೆ ಹೋದಲ್ಲಿ ಸಮುದಾಯಕ್ಕೋಸ್ಕರ ನಮ್ಮ ಕ್ರಾಂತಿಕಾರಿ ಹೋರಾಟದ ತಂಡ ಪ್ರಾಣವನ್ನ ಕೊಡಲು ಸಿದ್ಧರಿದ್ದೀವಿ. ಹಾಗಾಗಿ ಬಹುಬೇಗ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಿದೆ ಎಂದಿದ್ದಾರೆ. ಬಂಧುಗಳೇ, ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿ ನಮ್ಮ ಒಳ ಮೀಸಲಾತಿ ಚಳವಳಿ ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ. ಈಗಾಗಲೇ ಜನ ಬರ್ತಾ ಇದ್ದಾರೆ. ಬರಲಿಕ್ಕೆ ಮುಂಚಿತವಾಗಿ ಸರ್ಕಾರಕ್ಕೆ ಮನವಿ ಅಂತ ಅನ್ಕೊಳ್ಳಿ, ಎಚ್ಚರಿಕೆ ಅಂತ ಅನ್ಕೊಳ್ಳಿ. ಇದು 35 ವರ್ಷಗಳ ನನ್ನ ಸಮುದಾಯದ ಚಳವಳಿಗೆ ಸರ್ಕಾರ ದ್ವಂದ್ವ ರೀತಿಯನ್ನು ಅನುಸರಿಸಿ ನನ್ನ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯವನ್ನು ಮಾಡ್ತಾ ಇದೆ. ವಿಶೇಷವಾಗಿ ನನ್ನ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಆಗುವುದರಿಂದ ನಾವು ಯಾವುದೇ ಸಮುದಾಯವನ್ನ ಹಕ್ಕನ್ನ ಕಿತ್ಕೊಳ್ಳಂಗಿಲ್ಲ. ಸಮಾನವಾಗಿ ಸಂವಿಧಾನಬದ್ಧವಾಗಿ ಹಂಚಿಕೊಂಡು ತಿನ್ನೋಣ ಅಂತಕ್ಕಂಥ ನಮ್ಮ ಮಾದಿಗ ಸಮುದಾಯದ ಬೇಡಿಕೆಗೆ ಸರ್ಕಾರ 35 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ನಿರ್ಲಕ್ಷ್ಯ ಮಾಡ್ತಾ ಎಲ್ಲಾ ಸರ್ಕಾರಗಳು ಮಾಡ್ತಾ ಬಂದಿದ್ದಾರೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈಗಾಗಲೇ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇನ್ನಿತರ ರಾಜ್ಯಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಮೀಸಲಾತಿ ಅನ್ವಯಿಸ್ತದೆಯೋ ಅಲ್ಲಲ್ಲಿ ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಬೇಡಿಕೆಗೆ ಕಂಟಕವಾಗಿರ್ತಕ್ಕಂಥದ್ದು ಈ ಸರ್ಕಾರ. ಜೊತೆಗೆ ಈ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಅಸಮರ್ಥವಾಗಿ ನಿರ್ವಹಿಸ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ನಮ್ಮ ಸಮುದಾಯಕ್ಕೆ ಕಂಟಕವಾಗಿದ್ದಾರೆ ಅಂತಕ್ಕಂಥ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದ ಸರ್ಕಾರ ಇಲ್ಲಿ ನಾಮಕಾವಸ್ಥೆ ಬಂದು ಹೋಗೋದು, ಯಾರು ಜಮೀನ್ ಅಹಮದ್ ಬರ್ತಾರೆ ಅವ್ರು ಬರ್ತಾರೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಅಲ್ಲ. ಸಚಿವರು ಯಾರು ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮಗೆ ಸರ್ಕಾರದ ನಿರ್ಧಾರ ಏನಾಗಿದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ತಗೊಂಡು ಬರ್ಬೇಕು. ಅದು ನಮ್ಮ ಬೇಡಿಕೆ. ನೀವು ಗೂಡ್ದ ಕಾರ್ ತಗೊಂಡು ನೀವು ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಿ ಅವ್ರು ನಮ್ಮ ಮನೆ ಪತ್ರ ತಗೊಳಕ್ಕೆ ಬರೋದಲ್ಲ. ನಾವೇನು ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆಗಳ ಬಗ್ಗೆ, ಸಮರ್ಪಕವಾಗಿ ಒಳ ಮೀಸಲಾತಿ ಬಗ್ಗೆ ಸರ್ಕಾರದ ನಿರ್ಧಾರ ಏನು, ಸರ್ಕಾರದ ನಡೆ ಇರತಕ್ಕಂಥದನ್ನ ಸ್ಪಷ್ಟವಾಗಿ ನಮ್ಮ ಹೋರಾಟಗಾರರಿಗೆ ತಿಳಿಸ್ಬೇಕಂತಕ್ಕಂಥ ಎಚ್ಚರಿಕೆ ನೀಡಬಯಸ್ತಾ ಇದ್ವಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಕಿಡಿಯನ್ನು ಹಚ್ಚಿರ್ತಕ್ಕಂಥದ್ದು ಭಗತ್ ಸಿಂಗ್, ಅದರಂತೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಬಾಬಾ ಸಾಹೇಬ್ರ ಮಕ್ಕಳು ಮತ್ತು ಭಗತ್ ಸಿಂಗ್ನ ಮರಿ ಮೊಮ್ಮಕ್ಕಳು. ನಮ್ಮ ಸಮುದಾಯಕ್ಕೋಸ್ಕರ ನಾವು ಎಲ್ಲವನ್ನ ತ್ಯಾಗ ಮಾಡಕ್ಕೆ ರೆಡಿ ಇದೀವಿ. ನಮ್ಮ ಜೀವ ಕೊಡಕ್ಕೂ ರೆಡಿ ಇದೀವಿ. ನಮ್ಮ ರಕ್ತವನ್ನ ಈ ನೆಲದಲ್ಲಿ ಚೆಲ್ಲಕ್ಕೆ ರೆಡಿಯಾಗಿ ಬಂದಿದೀವಿ. ಸ್ಪಷ್ಟವಾಗಿರ್ತಕ್ಕ ನಿರ್ಧಾರ ಆಗ್ಬೇಕು. ಯಾರು ಬರ್ತಾರೆ ಸಚಿವರು, ಸರ್ಕಾರದ ನಿರ್ಧಾರ ಏನಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ವಿಶೇಷವಾಗಿ ಈ ನಮ್ಮ ಒಳ ಮೀಸಲಾತಿಯನ್ನ ಪ್ರಸಕ್ತ ಅಧಿವೇಶನದಲ್ಲಿ ಮಂಡನೆ ಮಾಡುವಾಗ ಯಾವ ಯಾವ ಅಂಶಗಳನ್ನ ಸೇರ್ಪಡೆ ಮಾಡ್ತಾ ಇದ್ರಿ, ಕಾನೂನನ್ನ ಮಾಡುವಾಗ ಯಾವ ರೀತಿಯ ಮಾರ್ಪಾಡುಗಳು ಮಾಡ್ತಾ ಇದ್ರಿ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ಏನೇನು ಕ್ರಮ ತೆಗೆದುಕೊಳ್ತಿದ್ದೀರಿ ಅಂತಕ್ಕಂಥ ಒಂದು ಸ್ಪಷ್ಟವಾಗಿ ಹೇಳಬೇಕು. ಈಗಾಗಲೇ ನಿಮ್ಮ ನಾಟಕಗಳನ್ನು ನೋಡ್ತೀವಿ. ನಮ್ಮ ಮಹಾದೇವಪ್ಪನ
ಕುತಂತ್ರ ನೋಡಿದೀವಿ. ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಧಾರ ಆದಂತಾರೆ ಒಳ ಮೀಸಲಾತಿ ಜಾರಿ ಆಗೋ ತನಕ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಯಾವುದೇ ಉದ್ಯೋಗಗಳನ್ನ ತುಂಬಾಗಿಲ್ಲ ಅಂತಕ್ಕಂಥದನ್ನ ಈಗಾಗಲೇ ಆ ನಿರ್ಧಾರ ಆಗಿದ್ರು ಸಹ ಇವತ್ತು ಸಾವಿರಾರು ಪೋಸ್ಟ್ಗಳು ತುಂಬುತ್ತಾ ಇದ್ದಾರೆ. ಇದು ಎಸ್.ಸಿ. ಮಾದೇವಪ್ಪನ ಕುತಂತ್ರ. ಆ ಎಸ್.ಸಿ. ಮಾದೇವಪ್ಪನ ಕುತಂತ್ರಕ್ಕೆ ಮಾದಿಗ ಸಮುದಾಯ ಕ್ರಾಂತಿಯನ್ನು ಮಾಡಲಿಕ್ಕೆ ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಒಳ ಮೀಸಲಾತಿಯನ್ನ ಜಾರಿ ಮಾಡಲೇಬೇಕು. ಈಗೇನಾದ್ರೂ ಪೊಲೀಸ್ ಇಲಾಖೆ ಇಲ್ಲಿ ಯಾರಿದಾರ ಒಂದ್ 100-200 ಜನ ಇದಾರೆ, ಏನ್ ಮಾಡ್ತಾರೆ ಅಂತಕ್ಕಂಥದನ್ನ ದಯವಿಟ್ಟು ತಿಳಿಸ್ತೀವಿ. ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ನಾವು ರೆಡಿ ಇದೀವಿ. ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಅವರ್ ಲೈಫ್ ಫಾರ್ ಕಮ್ಯುನಿಟಿ. ನನ್ನ ಸಮುದಾಯಕ್ಕೋಸ್ಕರ ಜೀವವನ್ನ ಕೊಡಕ್ಕೆ ರೆಡಿ ಆಗಿದ್ದೀವಿ. ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀವಿ. ಒಂದು ವೇಳೆ ಇಲ್ಲಿ ಬರ್ತಕ್ಕಂಥ ಸಚಿವರು ಒಳ ಮೀಸಲಾತಿಯನ್ನ ಜಾರಿ ಮಾಡುವಾಗ ಮೀಸಲಾತಿ ಎಲ್ಲೆಲ್ಲಿ ಬರುತ್ತೆ? ಅದು ನೇರ ನೇಮಕಾತಿ ಆಗಿರ್ಬೋದು, ಅದು ಬಡ್ತಿಯಲ್ಲಿ ಆಗಿರ್ಬೋದು, ಅದು ಬ್ಯಾಕ್ಲಾಗ್ ಆಗಿರ್ಬೋದು, ಮತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು. ಇವೆಲ್ಲ ಇನ್ನೋರ್ವ ಯುವ ಮುಖಂಡ ಸುನಿಲ್ ಮಾತನಾಡಿ, ನಮ್ಮ ಮಾದಿಗ ಸಮುದಾಯ 35 ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೆ ನಮ್ಮ ಸಮುದಾಯ ಒಳ ಮೀಸಲಾತಿ ಜಾರಿಗಾಗಿ ಸತತ 35 ವರ್ಷ ಶ್ರಮ ಪಡ್ತಾ ಇದೆ. ಈ ರಾಜ್ಯ ಸರ್ಕಾರ ಕಾಟಾಚಾರಕ್ಕೆ ಒಳ ಮೀಸಲಾತಿ ಜಾರಿಯಾಗಿದೆ ಅಂತ ನಮ್ಮ ಸಮುದಾಯಕ್ಕೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಯಥಾವತ್ತಾಗಿ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲದ್ವಾದ್ರೆ ನಮ್ಮ ಸಮುದಾಯದ ಶಾಪ ತಟ್ಟದೇ ಇರೋದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಾರ ಕಾಡ್ಕೊಂಡು ಯಾವ್ದಾರ ಫಾರ್ಕಿ ಬಿಟ್ರೆ ಮನೆಗೆ ಹೋಗ್ತಾರೆ ಅನ್ನೋದು ತಪ್ಪು ಕಲ್ಪನೆ. ನಾವು ತೀರ್ಮಾನ ಮಾಡಿ ಮನೆಗೆ ಬಂದಿದೀವಿ. ನಾವಂತೂ ಮನೆಗೆ ಬರಲ್ಲ. ವಾಪಸ್ಸು ಬಂದ್ರೆ ನಮ್ಮ ಹೆಣ ಬರುತ್ತೆ. ಇಡೀ ರಾಜ್ಯದಂತ ಮಾದಿಗ ಸಮುದಾಯದವರು ಏನಾದ್ರೂ ನೀವು ಸ್ವಾಭಿಮಾನಿಗಳಾಗಿದ್ರೆ ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ಗ್ರಾಮಗಳಾದ್ಯಂತ ದಂಗೆ ಎದ್ದೇಳಬೇಕು. ದಂಗೆ ಎದ್ದಿ ಸರ್ಕಾರಕ್ಕೆ, ಈ ಭ್ರಷ್ಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ತಾವೆಲ್ಲರೂ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 35 ವರ್ಷದಲ್ಲಿ ಹೋರಾಟದಲ್ಲಿ ಎಷ್ಟು ಟೈಮು, ಎಷ್ಟು ಹಣ, ಎಷ್ಟು ಸುರಿದಿದೀವಿ ಅಂತ ಹೇಳಿದ್ರೆ ಅದು ಲೆಕ್ಕ ಹಾಕೊಂಡ್ರೆ ಇವತ್ತು ನಮ್ಮ ಮಕ್ಕಳುಗಳಿಗೆ ದುಡ್ಡು ಕೊಟ್ಟು ನೌಕರಿ ಕೊಡಿಸ್ಬೋದಿತ್ತು. ಅಷ್ಟು ಹಣ, ಜೀವ ಕಳ್ಕೊಂಡು ವಧೆ ತಿಂದು ಇಷ್ಟೆಲ್ಲ ಸಾಕಾದ್ರು ಈ ಸರ್ಕಾರಕ್ಕೆ ಈ ಮಣ್ಕಾಯಿಗೆ ತುಪ್ಪ ಹಚ್ಬಿಟ್ಟು ನೆಕ್ರಿ ಅಂತ ಕೂತವ್ರೆ. ಅದ್ ನೆಕ್ಕಾಗತ್ತಾ? ನೀವೇ ನೆಕ್ಕಾಬಿಟ್ರಿ ಸಿದ್ದರಾಮಯ್ಯ ಅವರೇ. ಎಸ್.ಸಿ. ಮಾದೇವಪ್ಪರೇ, ಮಾದಿಗ ಸಮುದಾಯದವರು ತುಂಬಾ ಹಿಂದುಳಿದಿದ್ದೀವಿ. ದಯವಿಟ್ಟು ತಮಗೆ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಒಳ ಮೀಸಲಾತಿಯನ್ನ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಅದು ಅಂಗೀಕಾರ ಮಾಡಿ ಸೂಕ್ತವಾಗಿ ನಮಗೆ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ MLA, ಸಚಿವರು, ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್ಗಳು ಸಹ ಎಲ್ಲೂ ಸಹ ಓಡಾಡಕ್ ಬಿಡಲ್ಲ. ಆ ಜಾಗದಲ್ಲಿ ನಾವಂತೂ ಧಿಕ್ಕಾರಕ್ಕೆ ಹೋಗಲ್ಲ. ಧಿಕ್ಕಾರ ಕೂಗಿ ಸಾಕಾಯ್ತು. ಕಾಲಾಗಿರೋವಂತ ಕೈಗೆ ಬರ್ತವೆ. ಅದು ಯಾರ ಮೇಲೆ ಬೀಳ್ತಾವಂತ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂತ ಸುಸ್ತಾಗೈತಿ, ಸಾಕಾಗೋಗಿದ್ದೀವಿ. ಪೊಲೀಸ್ ಇಲಾಖೆ ಕೇಸ್ ಹಾಕಿಸ್ಕೊಂಡು ನೋಡಿ, ಹೋರಾಟಗಾರರ ಮೇಲೆ ಗೂಂಡಾ ಕೇಸು. ಯಾಕೆ ಗೂಂಡಾ ಕೇಸು? ನಮ್ಮ ಅಕ್ಕನ್ನ ನಾವು ಕೇಳಿದ್ರೆ ಗೂಂಡಾ ಕೇಸಾ? ಎಲ್ಲಿವರೆಗೂ ಕೇಸ್ ಹಾಕಿಸ್ಕೋಬೇಕು? ನೀವು ಗುಂಡೋಡ್ ಸಾಯಿಸ್ರು ಪರವಾಗಿಲ್ಲ, ಜೀವ ಬೇಕಾದ್ರೂ ಬಿಡ್ತೀವಿ. ಒಳ ಮೀಸಲಾತಿ ಹೋರಾಟವನ್ನ ಯಾವ ಕಾರಣಕ್ಕೂ ನಾವು ಕೈ ಬಿಡಲ್ಲ. ಒಳ ಮೀಸಲಾತಿ ಜಾರಿ ಮಾಡಿಸಿ ನಾವ್ ಇಲ್ಲಿಂದ ಮನೆಗೆ ಹೋಗೋದು ಅಂತ ಹೇಳಿ ಏನು ಅಣ್ಣ ಭಾಸ್ಕರ್ ಅಣ್ಣ ಅವತ್ತು ಶಬ್ದ ಮಾಡಿ ಬಂದಿರೋ ಅವ್ರ ಜೊತೆ ನಾವು ಯಾವಾಗ್ಲೂ ಸಹ ಇರ್ತೀವಿ. ನಾವು ಜೀವ ಕಳ್ಕೊಳಕ್ ಚಿಂತನೆ ಮಾಡಲ್ಲ. ಏನಪ್ಪ ಭಾಷಣದಲ್ಲಿ ಜೀವ ಕಳ್ಕಂತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾರೆ ಅಂತ ತಿಳ್ಕೋಬಹುದು. ಏನು ನಮ್ಮನ್ನ ಅಷ್ಟು ಒಬ್ಬನಾದ್ರೂ ಕೈ ಬಿಟ್ಟೇ ಬಿಡ್ತಾರೆ. ನಾವು ಹೆಂಗ್ ಸುವರ್ಣಸೌಧಕ್ಕೆ ನುಗ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ತಂಡ ಎಲ್ಲೆಲ್ಲಿದೆ ಅಂತ ಹೇಳಿ ನಮಗೆ ಮಾತ್ರ ಗೊತ್ತಿದೆ. ಅವಕಾಶ ಮಾಡಿಕೊಡ್ಬೇಡ್ರಿ ದಯವಿಟ್ಟು. ಒಳ ಮೀಸಲಾತಿಯನ್ನ ಕೂಡಲೇ ಇವತ್ತು ಮಾತಾಡಿ ಸುವರ್ಣಸೌಧದಲ್ಲಿ ಮಾತಾಡಿ ಅಂಗೀಕಾರ ಆಗ್ಬೇಕು. ಇಲ್ಲಿಗೆ ಸಚಿವರು ಬಂದು ಸುಮ್ನೆ ಮೂಗಿಗೆ ತುಪ್ಪ ಸಾರ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂತ ಹೇಳಂತ ಮಾತನ್ನ ಹೇಳಂತದ್ದು ಬೇಡ. ಬಹಳ ಸ್ಪಷ್ಟವಾಗಿ ಒಳ ಮೀಸಲಾತಿ ಜಾರಿ ಆಗ್ಬೇಕು. ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಾಟಕ ಆಡೋದಾದ್ರೆ ಮುಂದಿನ ದಿನದಲ್ಲಿ ನಾವೇನ್ ಮಾಡ್ಬೇಕು, ನಿಮಗೇನ್ ಪಾಠ ಕಲಿಸ್ಬೇಕು ಅದನ್ನ ಕಲಿಸ್ತೀವಿ ಅಂತ ಹೇಳಿ ಈ ವೇದಿಕೆ ಮೂಲಕ ತಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್ ಸಂವಿಧಾನ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂತ
ಸುನಿಲ್ ಅವರಿಗೆ ಕ್ರಾಂತಿಕಾರಿ ಒಳ ಮೀಸಲಾತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಕೇವಲ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ಸಂವಿಧಾನ ಪರವಾಗಿದ್ದೀವಿ ಅಂತ ಹೇಳೋದಲ್ಲ. ವಿಧಾನಸೌಧ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ನಾವು ಅಂಬೇಡ್ಕರ್ ಜೊತೆಯಾಗಿದ್ದೀವಿ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಪಾಲನೆ ಮಾಡ್ತೀವಿ ಅಂತ ಹೇಳೋದಲ್ಲ. ನಿಮಗೆ ತಾಕತ್ತಿದ್ರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಅಂಬೇಡ್ಕರ್ ಹಾಕಿಕೊಟ್ಟಂತ ಯೋಜನೆಗಳನ್ನು ಕರೆಕ್ಟ್ ಆಗಿ ಯಥಾವತ್ತವಾಗಿ ಜಾರಿಗೆ ತಂದಿದ್ರೆ ಇವತ್ತು ನಾವೆಲ್ಲರೂ ಬೀದಿಗಿಳಿಯುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇಂಥ ಸರ್ಕಾರಗಳನ್ನ ನಾವು ಯಾವ ರೀತಿ ಕೆಡವಕೊಂಬುದು ಗೊತ್ತು, ಯಾವ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕೆಂಬುದು ಬಹಳ ಚೆನ್ನಾಗಿ ಅರ್ಥ ಆಗಿದೆ, ಅರ್ಥ ಮಾಡಿಸ್ತೀವಿ. ಈಗ ನಮ್ಮ ಯುವ ಹೋರಾಟಗಾರರಾಗಿರ್ತಕ್ಕಂಥ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಹನುಮೇಶ್ ರಾಮ್ ಮಾತನಾಡಿ 2023ಕ್ಕೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಎಚ್ಎಸ್ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದರು. ಇವರು ನಮ್ಮ ಸಮುದಾಯದವರೇ, ಸಚಿವರು ಎಂದು ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಒಂದಿಷ್ಟು ನ್ಯಾಯವನ್ನ ಕೊಡಿಸುತ್ತಾರೆ ಎಂದು ಭರವಸೆ ಇಟ್ಕೊಂಡಿದ್ವಿ. ಆದರೆ ಈ ಮಹದೇವಪ್ಪನವರು ನಮ್ಮ ಭರವಸೆಗೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ 2023ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಎಸ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ್ಮೇಲೆ ನಾವು ಅನ್ಕೊಂಡಿದ್ವಿ ದಲಿತ ಸಮುದಾಯದ ವ್ಯಕ್ತಿ ಒಂದಿಷ್ಟು ಉದ್ಧಾರ ಮಾಡ್ತಾರೆ, ಯುವ ಜನರಿಗೆ ಒಂದಿಷ್ಟು ನ್ಯಾಯವನ್ನ ಕೊಡಿಸ್ತಾರೆ ಅನ್ನೋ ಒಂದು ಆಶಯ ಮೂಲಕ ಅವರ ಪರವಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ವಿ. ಒಂದಿಷ್ಟು ಯುವಜನತೆಗಳು ನಾವು ಮೈಸೂರು ಭಾಗಕ್ಕೆ ಹೋಗಿ ಅಲ್ಲಿಯೂ ಅವ್ರಿಗೆ ಇದು ಮಾಡಿದ್ವಿ. ಯಾಕಂದ್ರೆ 2018ರಲ್ಲಿ 58,000 ಮತಗಳಿಂದ ತಾವು ಸೋತಿದ್ರಿ. ಎಸ್.ಸಿ. ಮಾದಪ್ಪನವರೇ, ತಮಗೆ ನೆನಪಿರ್ಲಿ, 58,000 ಮತಗಳಿಂದ ತಾವು ಸೋತಿದ್ರಿ. ಟಿ ನರಸೀಪುರದಲ್ಲಿ ದಲಿತರ ವ್ಯಕ್ತಿ ದಲಿತರ ಉದ್ಧಾರಕ್ಕೆ ಬರ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ವಿ. ಯುವಜನತೆ ಬಂದು ಒಂದಿಷ್ಟು ತಮಗೆ ಕೆಲಸ ಮಾಡಿ ತಮ್ಮನ್ನ ಗೆಲ್ಲಿಸುವ ಪ್ರಯತ್ನ ಮಾಡಿದ್ವಿ. ಆದ್ರೆ ತಾವು ಮಾಡಿದ್ದೇನು? ಬಾಬಾ ಸಾಹೇಬರ ಅನುಯಾಯಿ ನಾನು, ಅವರ ಅಭಿಮಾನಿ ಎಲ್ಲ. ಅನ್ಯಾಯ ಏನೋ ನಿಮ್ಮ ಹೇಳಿಕೆ ಎಲ್ಲಿದೆ? ಒಳ ಮೀಸಲಾತಿಗೆ ಇಷ್ಟೊಂದು ಕಂಟುಗಳು ಹಾಕೋದ್ರಿಂದ ನಿಮ್ಗೇನ್ ಸಿಗುತ್ತೆ? ತಮ್ಮ ಮಗನಿಗೆ MP ಸೀಟು ನಮ್ಗಳಿಗೆ ಹಾಕಿಲ್ಲ ಸ್ವಾಮಿ. ನಮ್ಗೆ ಒಳ ಮೀಸಲಾತಿ ಕೊಟ್ಟು ನಮ್ಗೊಂದಿಷ್ಟು ಕಾಲೇಜ್ಗಳಲ್ಲಿ ಸರ್ಕಾರಿ ನೌಕರಿಯಲ್ಲಿ ನಾವು ಪಡ್ಕೊಂಡ್ರೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ? AICCಲಿ ಜಗಳ ಮಾಡಿ ತಮ್ಮ ಮಗನಿಗೆ ಚಾಮರಾಜನಗರದ MP ಸೀಟ್ ತರೋ ಶಕ್ತಿ ನಿಮ್ಗಿದೆ. ದಲಿತರ ಮಕ್ಕಳು ನಿಮ್ಗೆ ಕಾಣಲ್ವಾ? ನಾನು ದಲಿತ ಅಂತ ಹೇಳುವ ಸಿದ್ದರಾಮಯ್ಯನವರೇ, ತಮ್ಮ ಮಕ್ಕಳಿಗೆ ರಾಜಕೀಯ, ತಮ್ಮ ಮಗ ಮೊಮ್ಮಗ ಲಂಡನ್ ನಲ್ಲಿ ಓದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ತಮ್ಮ ಸ್ವಂತ ವಿಷಯ. ಆದ್ರೆ ಕರ್ನಾಟಕದಲ್ಲಿ ದಲಿತರ ಮಕ್ಕಳು ಪ್ರತಿಭಾವಂತರು ಒಳ ಮೀಸಲಾತಿ 6A ಸಿಕ್ಕಿದ್ರೆ, ಆದರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ 90 ಮೆಡಿಕಲ್ ಕಾಲೇಜ್ಗಳಲ್ಲಿ ನಮಗೆ 6A ಪ್ರಕಾರ ಹಲವಾರು ಸೀಟ್ ಬರಬೇಕು. 320 ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಮಗೆ ಹಲವಾರು ಸೀಟ್ ಸಿಗಬೇಕು. ಆದ್ರೆ ಸಿಕ್ಕಿದ್ದೆಷ್ಟು? ಬೆರಳೆಣಿಕೆ ಎಷ್ಟು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಹೇಳ್ತದೆ, ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ ಎಷ್ಟು? ಬೆರಳೆಣಿಕೆ ಎಷ್ಟು? ಮೆಡಿಕಲ್ ಸೀಟ್ಸ್ ಎಷ್ಟು? ಬೆರಳೆಣಿಕೆ ಎಷ್ಟು? ತಾವು ಮಾಡ್ತಿರೋದೇನು? ಜನರಲ್ ಕ್ಯಾಟಗರಿಯಲ್ಲಿ ಜಗತ್ತಿನ ಯೂನಿವರ್ಸಿಟಿಯಲ್ಲಿ ವಿದೇಶದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆಲ್ಲರಿಗೂ 1500ರಿಂದ 1000 ಮೆಡಿಕಲ್ 500ರಿಂದ 1000 ಯೂನಿವರ್ಸಿಟಿಗಳಲ್ಲಿ ಅವಕಾಶ. ದಲಿತರಿಗೆ ಕೇವಲ 100 ಯೂನಿವರ್ಸಿಟಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ಯಾಕೆ? ತಮಗೆ ರಿಸರ್ವೇಶನ್ ಸಿಕ್ಕಿಲ್ವಾ? ತಾವು ಕೂಡ ಇವತ್ತು ರಿಸರ್ವೇಶನ್ ನಲ್ಲಿಯೇ MLA ಆಗಿದ್ದೀರಿ, ರಿಸರ್ವೇಶನ್ ಇಂದಲೇ ನೀವು ಸಚಿವರಾಗಿದ್ದೀರಿ. ಸೊ ಇಂಥ ವಿಚಾರದಲ್ಲಿ ನಮಗೆ ರಿಸರ್ವೇಶನ್ ಕೊಡ್ಲಿಕ್ಕೆ, ನಮಗೆ ಒಳ ಮೀಸಲಾತಿ ಕೊಡ್ಲಿಕ್ಕೆ ನಿಮ್ಗೇನ್ ಸಮಸ್ಯೆ? ನಾವೇನ್ ಅನ್ಯಾಯ ಮಾಡಿದ್ದೀವಿ? ನಿಮ್ಮ ಪರವಾಗಿ ನಿಲ್ಲಿಸಿ ಟಿ ನರಸೀಪುರದಲ್ಲಿ ನಿಮ್ಮನ್ನು ಗೆಲ್ಸಿದ್ದೇ ತಪ್ಪ? ಪ್ರಿಯ ಈ ನಾಡಿನ ದೊರೆ, ಆ ಪದಕ್ಕೆ ದಯವಿಟ್ಟು ಸ್ವಾಮಿ ನೀವು ಯೋಗ್ಯರಲ್ಲ. ಸಿದ್ದರಾಮಯ್ಯನವರೇ, ನಾನು ದಲಿತ ಅಂದ್ರೆ ದಲಿತ ವಿದ್ಯಾರ್ಥಿಗಳು ಬೀದಿಲಿದ್ದೀವಿ. ಸಾವಿರಾರು ಲಕ್ಷಾಂತರ ಸಂಖ್ಯೆ. ಕಳೆದ ಬಾರಿ ಬಿಜಾಪುರದಲ್ಲಿ 10,000 ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ವಿ. ಬಾಬಾ ಸಾಹೇಬ್ ಸರ್ಕಾರದಲ್ಲಿ ಬಿಜಾಪುರವನ್ನು ಬಂದ್ ಮಾಡಿದ್ವಿ. 50,000 ವಿದ್ಯಾರ್ಥಿಗಳು ಸೇರಿ ಧಾರವಾಡವನ್ನು ಬಂದ್ ಮಾಡಿದ್ವಿ. ಇಷ್ಟು ಕಷ್ಟ ನಿಷ್ಠುರಗಳಲ್ಲಿ ನಿಮಗೆ ಕಾಣ್ತಾ ಇಲ್ವಾ? ನಾವು ಮಾಡಿದ್ದಾರು ತಪ್ಪೇನು? ಸರ್ಕಾರದ ಪರವಾಗಿ ನಿಂತದ್ದ, ಸರ್ಕಾರಕ್ಕೆ ಹೇಳಿದ್ದ.
ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡದೇ ಹೋದಲ್ಲಿ ಇವತ್ತು ನಮ್ಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಕರ್ನಾಟಕದ ಪ್ರತಿ ಒಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿ ಬೀದಿ ಇಳಿತಾನೆ. ಇವತ್ತಿನ ಹೋರಾಟಕ್ಕೆ ನಾವು ಯಾವುದೇ ವಿದ್ಯಾರ್ಥಿಗಳನ್ನ ಕರೆಸೋ ಪ್ರಯತ್ನವನ್ನು ಮಾಡಿಲ್ಲ. ವಿದ್ಯಾರ್ಥಿ ಯುವಜನರನ್ನ ಓದ್ಲಿಕ್ಕೆ ಬಿಟ್ಟಿದ್ದೀವಿ. ನೀವು ಇದನ್ನೇ ಮುಂದುವರಿಸಿದ್ದಾತಂದ್ರೆ ಪ್ರತಿ ಶಾಲಾ ಕಾಲೇಜುಗಳು ಬಂದ್ ಆಗ್ತವೆ, ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ. ನೀವು ಎಲ್ಲಿ ಓಡಾಡ್ಲಾರ್ದ ಪರಿಸ್ಥಿತಿಗೆ ಬರ್ತದೆ. ಮೊನ್ನೆ ವಿಧಾನಸೌಧದ ಕಾರ್ಯಕ್ರಮದಲ್ಲಿ 8 ಗಂಟೆಗೆ ಬರ್ಬೇಕಾದ್ರೆ 10 ಗಂಟೆಗೆ ಎದಕ್ ಬಂದಿದ್ದೀರಿ? ನಿಮಗೆ ಎಷ್ಟು ಭಯ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಇದರ ನಡುವೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಅಡ್ಡಾಡೋದಕ್ಕೂ ನಿಮ್ಗೆ ಸಮಸ್ಯೆ ಆಗುತ್ತೆ. ರಸ್ತೆಗಿಳಿಯೋದು ಬಹಳ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ತಮ್ಗಳಿಗೆ ಅರಿವಿರಲಿ. ಬಳಿಕ ವೇದಿಕೆಗೆ ಆಗಮಿಸಿದ ಸಚಿವ ಜಮೀರ್ ಅಹಮದ್ ಒಳ ಮೀಸಲಾತಿ ಯಾತ್ರೆಗೆ ಮಾಲಾರ್ಪಣೆ ವೇದಿಕೆ ಸ್ವೀಕರಿಸಿದರು. ಒಳ ಮೀಸಲಾತಿ ಕ್ರಾಂತಿಕಾರಿ ತಂಡದ ರೂವಾರಿ ಬಿಆರ್ ಭಾಸ್ಕರ್ ಪ್ರಸಾದ್ ಮಾತನಾಡಿ, ಈ ಚಳಿಗಾಲ ಅಧಿವೇಶನ ಮುಗಿಯುವ ಹಂತದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಭರವಸೆ ಬರದೆ ಹೋದಲ್ಲಿ ನಮ್ಮ ಕ್ರಾಂತಿಕಾರಿ ತಂಡ ಇಲ್ಲೇ ಪ್ರಾಣತ್ಯಾಗ ಮಾಡಲು ಸಿದ್ಧರಿದ್ದೀವಿ. 35 ವರ್ಷದ ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗದೆ ಹೋದಲ್ಲಿ ನಾವು ಬದುಕಿದ್ದು ಪ್ರಯೋಜನವಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂಥ ಎಷ್ಟು ಮನವಿಗಳು ಕೊಟ್ಟಿರ್ಬೋದು ನಾವು 35 ವರ್ಷದಲ್ಲಿ. ಕಳೆದ 1 ವರ್ಷದಿಂದ ಎಷ್ಟು ಮನವಿಗಳು ಕೊಟ್ಟಿದ್ದೀವಿ, ಎಷ್ಟು ಹೋರಾಟ ಆಗಿದೆ. ಈಗ ಅವ್ರು ಇಲ್ಲಿ ಹೇಳಿದ್ರಲ್ಲ, ಅನ್ಯಾಯ ಮಾಡಿಬಿಡ ಅಂತ. ಸರ್ಕಾರ ಮಾಡ್ಬಿಡ್ತಾ, ಕೊಟ್ಬಿಡ್ತಾ ನ್ಯಾಯ ನಮ್ಗೆ? ಸರ್ಕಾರದಲ್ಲಿ ಎಲ್ಲ ನಂಬಿಕಸ್ತಿದ್ದಾರೆ ಅನ್ಕೊಂಡಿದ್ದೀರೇನು? ನಯವಂಚಕರಿದ್ದಾರೆ, ಮಾತೃದ್ರೋಹಿಗಳಿದ್ದಾರೆ, ನಂಬಿಕೆ ದ್ರೋಹಿಗಳಿದ್ದಾರೆ, ನಂಬಿಸಿ ಕತ್ಕುಯ್ಯವರಿದ್ದಾರೆ. ಸರ್ಕಾರದಲ್ಲಿ ಹಂಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಒಬ್ಬ ಎಚ್ ಸಿ ಮಾದೇವಪ್ಪ ಸುಮ್ಮನೆ ಇದ್ದಿದ್ರೆ ಇವತ್ತು ನಾವು ಬೀದಿ ಕೂರಕ್ ಹೋಗ್ತಿರ್ಲಿಲ್ಲ. ಆತನ ಒಳಗಡೆ ಇರುವಂತ ವಿಷ, ಮಾದಿಗ ವಿರೋಧಿತನ ಇವತ್ತು ನಮ್ಮನ್ನ ಇಲ್ಲಿ ಕೂರಿಸಿದೆ. ಇಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳೇನಿದಾರಲ್ಲ, ಅವರೆಲ್ಲರಿಗೂ ಕೂಡ ಸುಮಾರು ಒಂದು 40 ಕಾಪಿ ಮಾಡಿಸಿದೀವಿ ನಮ್ಮ ಮನವಿದು. ಎಲ್ರಿಗೂ ಕೊಡಿ, ಎಲ್ರಿಗೂ ಮನವರಿಕೆ ಆಗ್ಲಿ ನಮ್ ಕಷ್ಟ, ನಮ್ ನೋವೇನು ಅಂತ. ಆ ಕಾಪಿ ಯಾರು ಇಟ್ಕೊಂಡಿದ್ದಾರೆ ಇಲ್ಲಿ, ಅದೆಲ್ರಿಗೂ ಹಂಚಿ, ಎಲ್ರಿಗೂ ಕೊಡಿ. ಅಟ್ಲೀಸ್ಟ್ ಅದು ಓದೋದ್ರ ಮೂಲಕ ಪೊಲೀಸ್ನವ್ರಿಗೆ ಕೊಡಿ. ಓದೋದ್ರ ಮೂಲಕ ನಮ್ ಸಮಸ್ಯೆ ಏನಂತ ಅರ್ಥ ಆಗುತ್ತೆ. ಈಗ ನಾವು ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಟ್ಟಿದೀವಿ ಅದನ್ನ ಹೆಂಗೆ ಈಡೇರಿಸಬೇಕು ಅಂತ ನಾವು ಗಮನಿಸಬೇಕಾಗ್ತದೆ. ಸಾಯಂಕಾಲ 7 ಗಂಟೆಗೆ ಮೀಟಿಂಗ್ ಇದೆ. ತೀರ್ಮಾನ ಒಂದು 9 ಗಂಟೆಗೋ 9:30ಗೋ ನಮಗೆ ತಲುಪಬಹುದು. ತೀರ್ಮಾನ ಮಾದಿಗ ಸಮುದಾಯಕ್ಕೆ ಅವ್ರು ಏನ್ ಹೇಳಿದ್ರಲ್ಲ ಸಚಿವರು, ಸಂವಿಧಾನಬದ್ಧವಾಗಿದ್ದೀವಿ ಅಂತ. ಸಂವಿಧಾನಬದ್ಧವಾಗಿದ್ದೀನಿ ಅಂತಂದ್ರೆ ಸಂವಿಧಾನ ಜಾತ್ರೆ ಮಾಡೋದಲ್ಲ, ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಜೈ ಸಂವಿಧಾನದ ಕೂಗೋದಲ್ಲ, ಸಂವಿಧಾನದ ಆಶಯಗಳನ್ನ ಜಾರಿಗೆ ತರೋದು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ಸಂವಿಧಾನದ ಆಶಯಗಳನ್ನ ಜಾರಿಗೆ ತಂದಿದ್ಯಾ? ನಾನು ದಲಿತ್ರೆ ಯಾರು ಹೇಳಿದ್ದು? ನಾನು ನಿಮ್ಮೊಂದು ಮಾತು ಹೇಳ್ತೀನಿ. ನೀವೇನಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳುವಾಗ ಕಳ್ಳ ಜಾತಿ ಸರ್ಟಿಫಿಕೇಟ್ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಕ್ರಿಮಿನಲ್ ಕೇಸ್ ಹಾಕ್ತಾರ ನಿಮ್ಮ ಮೇಲೆ? ಯಾಕಂದ್ರೆ ಜಾತಿ ಸುಳ್ಳು ಹೇಳಬಾರ್ದು ಅಂತ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರುಬರಾಗಿದ್ಕೊಂಡು ನಾನು ದಲಿತ ಅಂತ ಹೇಳ್ಕೊಂಡು ಜಾತಿ ಸುಳ್ಳು ಹೇಳ್ಕೊಂಡು ಮುಖ್ಯಮಂತ್ರಿ ಆಗವ್ರೆ. ದಲಿತರ ಕೋಟ ಮುಖ್ಯಮಂತ್ರಿ ಅಲ್ವಾ? ಇದು ಕೂಡ ಜಾತಿಗಳತನ ಅಲ್ವಾ? ಸೊ ಹಾಗಾಗಿ ನಾನು ದಲಿತ ಅಂತ ಹೇಳೋದ್ರ ಮೂಲಕ ಅವರು ದಲಿತರ ಹಕ್ಕನ್ನ ಕಿತ್ಕೊಂಡ್ರು. ಇಷ್ಟೆಲ್ಲ ಅನ್ಯಾಯ ಇರುವಾಗ ನಾವು ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಅವರು ಜಾರಿಗೆ ತಂದ್ರೆ ಗೌರವಿಸೋಣ, ಅವನ ತಲೆ ಬೆತ್ಕೊಂಡು ಮೆರೆಯೋಣ. ಇವತ್ತು ಸಾಯಂಕಾಲ 9 ಗಂಟೆವರೆಗೂ ರಿಸಲ್ಟ್ ಅನ್ನು ಕಾಯೋಣ. ನಮ್ಮ ಒಂದು ಭೀಮ ಸೈನಿಕರ ಪಡೆ ಇಲ್ಲೇ ಉಳಿಬೇಕು ಬೆಳಗಾಂನಲ್ಲಿ. ನಾವು ಪ್ರಭುರಾಜ್ ಅವರು ಹಾಗೆ ಹನುಮೇಶ್ ಮತ್ತೊಂದಷ್ಟು ಜನ ನಾವೇನು ಕೋರ್ ಕಮಿಟಿ ಟೀಮ್ ಅಂತ ಇದೆಯಲ್ಲ, ನಾವು ಒಂದಷ್ಟು ಕೆಲಸ ಕಾರ್ಯಗಳಿಗೆ ಬೆಂಗಳೂರಿಗೆ ಮತ್ತೆ ರಾಯಚೂರಿಗೆ ಹೋಗಿ ಬರ್ತೀವಿ. ನೀವು ಇಲ್ಲೇ ಇರ್ಬೇಕು. 9 ಗಂಟೆಯ ರಿಸಲ್ಟ್ ಏನಾದ್ರು ನಮ್ಮ ಪರವಾಗಿ ಬಂದ್ರೆ ವಿಜಯೋತ್ಸವ ಮಾಡೋಣ, ಇವ್ರಿಗೆ ನಾವು ಅಭಿನಂದಿಸೋಣ, ಅವ್ರಿಗೆಲ್ಲ ಸಿಹಿ ತಿನ್ಸೋಣ, ಇಮಿಡಿಯೇಟ್ ಹಂಗೆ ವಾಪಸ್ ಬರ್ತೀವಿ. ಇಲ್ಲ ಅನ್ಯಾಯ ಆಯ್ತು ಅಂತಂದ್ರೆ ಇಲ್ಲಿ ಉಳಿದು ಮಾಡುವ ಕೆಲಸಗಳಿಗೆ ಪ್ರಿಪರೇಷನ್ಗೆ ನಾವು ಹೋಗ್ಬೇಕಾಗ್ತದೆ. ನಾವು ಹೋದ್ವಿ ಅಂತ ನಾವು ನೇಮಿಸುವಂತ ತಂಡದವರು ಇಲ್ಲಿಂದ ಯಾರು ಹೋಗ್ಕೂಡುದು. ಹೋಗ್ತೀರಾ? ಹಂಗ ಹೋಗೋರಲ್ಲ, ಹಂಗಿದ್ರೆ ನಾವೇ ಇಲ್ಲಿ ಬರ್ತೀವಿ. ಇಲ್ಲಿ ಇರ್ಬೇಕು. ನಾಳೆಯಿಂದ ಈ ಸೆಷನ್ ಮುಗಿಯವರೆಗೂ ಕೂಡ ಈ ನಂಬಿಕೆ ದ್ರೋಹಿ ಸರ್ಕಾರಕ್ಕೆ, ಈ ಮಾತೃದ್ರೋಹಿ ಸರ್ಕಾರಕ್ಕೆ ಎಲ್ಲೆಲ್ಲಿ ಹೆಂಗೆ ಪಾಠ ಕಲಿಸ್ಬೇಕು, ಯಾವ ಮಿನಿಸ್ಟ್ರು ಎಲ್ಲೆಲ್ಲಿ ಓಡಾಡಿದಾಗ ನಾವು ಗೆರಾವ್ ಮಾಡ್ಬೇಕು,
ಇನ್ನೊಂದು ಪದ ಆಗಲೇ ನನ್ನ ಸ್ನೇಹಿತರು ಹೇಳಿದ್ದಾರೆ, ನಾನು ಹೇಳಲ್ಲ ಈಗ ಅದನ್ನ, ನಾನು ಈಗ ಹೇಳಲ್ಲ ಅದನ್ನ ನಾನು ಮಾಡಿ ತೋರಿಸ್ತೀನಿ. ಮನುಷ್ಯ 2 ದಿವಸ ಬದುಕಿದ್ರು ಕೂಡ ಹುಲಿ ತರ ಬದುಕಿ ಸತ್ತೋಗ್ಬೇಕು ಅಂತ ಹೇಳ್ತಾರೆ. ನಾಯಿ ನರಿಗಳ ತರ 100 ವರ್ಷ ಬದುಕಿದ್ದು ಏನು ಪ್ರಯೋಜನ ಆಗ್ಬೇಕಾಗಿಲ್ಲ. ಈ ಸಮುದಾಯಕ್ಕೋಸ್ಕರ 35 ವರ್ಷಗಳ ಹೋರಾಟ ತ್ಯಾಗ ಇದೆ ಅಂತಂದ್ರೆ ಈ ಸರ್ಕಾರ ಇನ್ನೂ ಅರ್ಥ ಮಾಡ್ಕೊಳ್ಳಲ್ಲ ಅಂತಂದ್ರೆ, ಇನ್ನೂ ನಮಗೆ ನಂಬಿಕೆ ದ್ರೋಹ ಮಾಡ್ತದೆ ಅಂದ್ರೆ ಇವರನ್ನ ಮರ್ಯಾದೆಯಿಂದ ಅಂತೂ ಓಡಾಡಕ್ ಬಿಡಬಾರ್ದು. ನಾವು ಬೆಳಗಾವಿನಲ್ಲಿ ಈ ಸರ್ಕಾರದ ಮಾನ ಹರಾಜ್ ಆಗ್ಲೇಬೇಕು. ನಮಗೆ ನ್ಯಾಯ ಕೊಡದೆ ಹೋದ್ರೆ ಇವತ್ತು ಆ ಕೆಲಸಕ್ಕೆ ನಾವು ಮುಂದಾಗೋಣ. ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಕೇಸ್ ಹಾಕ್ತಾರೆ, ಲಾಠಿ ಚಾರ್ಜ್ ಮಾಡ್ಬೋದಾ, ಏನು ಬೇಕಾದ್ರಾಗ್ಲಿ. ಈ ಕಳೆದ 1 ವರ್ಷಗಳಿಂದ ಮನೆ ಮಠ ಬಿಟ್ಟು ನಿರಂತರವಾಗಿ ಸುತ್ತಾ ಇದ್ದೀವಿ. ಸರಿಯಾಗಿ ಹೆಂಡತಿ ಮಕ್ಕಳು ಮುಖ ನೋಡ್ಲಿಲ್ಲ 1 ವರ್ಷ ಪೂರ್ತಿ. ಅದರ ರಿಸಲ್ಟ್ ಈ ಸರ್ಕಾರಕ್ಕೆ ನಾವು ತೋರಿಸಬೇಕಾಗ್ತದೆ. ಈಗ ಇಲ್ಲಿನ ಸದ್ಯದ ಕಾರ್ಯಕ್ರಮ ಮುಗಿಯುತ್ತೆ. ನಾವೆಲ್ಲರೂ ಕೂಡ ಸಾವಕಾಶವಾಗಿ ಓಡೋಣ. ಇಲ್ಲಿಂದ ಖಾಲಿ ಆಗೋಣ. ಇಲ್ಲಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಕೋರ್ ಕಮಿಟಿ ಮೀಟಿಂಗು ಹೇಳ್ತೀನಿ, ನಾನು ಆಮೇಲೆ ಮೆಸೇಜ್ ಪಾಸ್ ಮಾಡ್ತೀನಿ. ಸೇರ್ಕೊಳ್ಳೋಣ. ಯಾರ್ಯಾರು ಇರಬೇಕು ಅಂತ ನಿರ್ಧಾರ ಆಗ್ತದೆ, ಯಾರ್ಯಾರು ಹೋಗ್ಬೇಕು ಅಂತ ನಿರ್ಧಾರ ಆಗ್ತದೆ, ಇರೋರು ಏನ್ ಮಾಡ್ಬೇಕು ಅಂತ ನಿರ್ಧಾರ ಆಗ್ತದೆ, ಹೋಗೋರು ಏನ್ ಮಾಡ್ತಾರೆ ಅಂತ ನಿರ್ಧಾರ ಆಗ್ತದೆ. ಆಮೇಲೆ ಪ್ಲಾನ್ ಮಾಡೋಣ. ನಾನು ಯಾಕಿದ್ದೀನಿ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಪೊಲೀಸವ್ರಿಗೊಂದು ಮಾತು ಕೊಟ್ಟಿದ್ದೀನಿ, ನಾನು ಏನೇ ಮಾಡಿದ್ರು ಹೇಳ್ಬಿಟ್ಟು ಮಾಡ್ತೀನಿ, ಹೇಳದೆ ಏನು ಮಾಡೋದಿಲ್ಲ. ಯಾಕಂದ್ರೆ ನಾವು ಧೈರ್ಯವಂತರು. ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ತಾ ಮೋಸ ಮಾಡ್ತಾರಲ್ಲ, ಆ ರೀತಿಯ ರಣಹೇಡಿಗಳಲ್ಲ. ನಿಮ್ ಜೊತೆಗಿದ್ದೀವ್ರಿ, ನಾವು ನಿಮ್ ಪರವಾಗಿದ್ದೀವ್ರಿ ಅಂತ ಹೇಳಿ ಮೋಸ ಮಾಡ್ತಾರಲ್ಲ, ಅಂತ ಅವಿವೇಕಿ ಅಯೋಗ್ಯರು ನಾವಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಏನೇ ಮಾಡಿದ್ರು ಹೇಳ್ಬಿಟ್ಟು ಮಾಡ್ತೀವಿ ಅಂತ. ಇವತ್ತೇನಾದ್ರೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಗೆ ಅನ್ಯಾಯ ಮಾಡಿದ್ರೆ ಖಂಡಿತವಾಗ್ಲು ಅವರು, ನಾನು ಏನಂತ ಕರೆದೆ ಅವ್ರಿಗೆ, ತಾಯಿ ಅಂತ ಕರೆದೆ. ಆ ತಾಯಿ ತನಕ ಅವಮಾನ ಮಾಡ್ದಂಗ ಆಗ್ತದೆ. ಅವ್ರಿಗೂ ಕೂಡ ಅವರ ತಪ್ಪಿನ ಅರಿವನ್ನ ನಾವು ಮಾಡಿಸ್ಬೇಕಾಗ್ತದೆ. ಒಬ್ಬ ತಾಯಿಯಾಗಿ ನಿಮ್ಮ ನಂಬುದಂತ ಮಕ್ಕಳ ಸಮುದಾಯಕ್ಕೆ ಎಂತ ಅನ್ಯಾಯವನ್ನು ಮಾಡಿದ್ರಿ, ಎಂತ ನೀಚನ ಮಾತನ್ನ ಕೇಳ್ಕೊಂಡು ಅನ್ಯಾಯ ಮಾಡಿದ್ರಿ ಅಂತ ನಾವು ಅವ್ರಿಗೆ ಎಚ್ಚರಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳಿಗೆ ಎಚ್ಚರಿಸಬೇಕಾಗ್ತದೆ. ಆದ್ರೆ ಒಂದು ಗೊತ್ತಿರಲಿ, ಕಾನೂನನ್ನ ಕೈಗೆ ತಗೊಂಡು ನಾವೇನೋ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾರು ಎದೆಲಿಟ್ಕೊಂಡು ಗೌರವಿಸ್ತಾರೆ, ಅವ್ರು ಕಾನೂನು ಮೀರಿದಂತ ಕೃತ್ಯಗಳನ್ನ ಮಾಡಲ್ಲ. ಅದು ನಾವು ತಗೊಳ್ಳೋ ತೀರ್ಮಾನದಿಂದ ಆಗುವಂತ ದುಷ್ಟ ಪರಿಣಾಮ ಇಡೀ ಕರ್ನಾಟಕದಲ್ಲಿ ಬೆಂಕಿಯಾಗಿ ಹತ್ತುರಿದ್ರೆ ಅದಕ್ಕೆ ನಾವು ಕಾರಣ ಅಲ್ಲ. ಅದಕ್ಕೆ ಸರ್ಕಾರದ ಬೇಜವಾಬ್ದಾರಿ ಕಾರಣ, ಸರ್ಕಾರದ ಅಯೋಗ್ಯತನ ಕಾರಣ, ಸರ್ಕಾರದ ನಂಬಿಕೆ ದ್ರೋಹಿತನ ಕಾರಣ ಆಗ್ತದೆ ಹೊರತು ನಾವು ಕಾರಣ ಆಗಲ್ಲ. ನಾವೇನ್ ಮಾಡ್ತೀವಿ ನಿಮ್ಗೆ ಹೇಳ್ಬಿಟ್ಟು ಮಾಡ್ತೀವಿ. ಏನು ಕಾರ್ಯಯೋಜನೆಗಳನ್ನ ಸಿಕ್ಕಾಗಿರ್ತೀವಿ. ಇದಿಷ್ಟು ವಿಷಯಗಳಿದಾವೆ. ಈಗ ಈ ಕಾರ್ಯಕ್ರಮವನ್ನ ನಮ್ಮ ಮುನ್ರಾಜು ಧನ್ಯವಾದಗಳನ್ನ ಅರ್ಪಿಸೋದ್ರ ಮೂಲಕ ಅವರು ಮುಗಿಸ್ಲಿ ಅಂತ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಮಾತನಾಡಿ, ಜೈ ಭೀಮ್ ಘೋಷಣೆ ಕೂಗೋದ್ರ ಮೂಲಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡದೆ ಹೋಗಿದ್ದಾರೆ. ಇವತ್ತು ಈ ಪ್ರತಿಭಟನೆ ನಡೀತಾ ಇರಲಿಲ್ಲ, ನಾನು ಕೂಡ ಮಂತ್ರಿ ಆಗ್ತಾ ಇರಲಿಲ್ಲ. ಹಾಗಾಗಿ ನಿಮ್ಮ ಈ ಬೇಡಿಕೆ ಇದೇ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಎಂದಿದ್ದಾರೆ. ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಾವು ಈ ಪ್ರತಿಭಟನೆ ಮಾಡಕ್ ಸಾಧ್ಯ ಆಗ್ತಾ ಇತ್ತಾ? ನಾನು ಮಂತ್ರಿಯಾಗಿ ಇಲ್ಲಿ ಬರಕ್ ಸಾಧ್ಯ ಆಗ್ತಾ ಇತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಪ್ರತಿಭಟನೆ ಮಾಡಿದೀನಿ. ನಾನು ಮಂತ್ರಿಯಾಗಿ ನಿಮ್ಮ ಆಹ್ವಾನ ಸ್ವೀಕಾರ ಮಾಡಕ್ ಬಂದಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದೆಲ್ಲ ಎಲ್ಲ ಆಗ್ತಾ ಇತ್ತು. ಹಾಗಾಗಿ ನಮ್ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ತಾವು ಏನ್ ಆಹ್ವಾನ ಕೊಟ್ಟಿದ್ದೀರಾ ಇವತ್ತೇ ಕ್ಯಾಬಿನೆಟ್ ಅಲ್ಲಿ ಇವತ್ತು ಆ ಬಗ್ಗೆ ಡಿಸ್ಕಷನ್ ಇದೆ. ತಾವು ಡೀಟೇಲ್ ಆಗಿ ಹೇಳಿದೀರಾ. ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಯಾರಿಗೂ ಮನೆ ಸಿದ್ದರಾಮಯ್ಯವರೆಗೂ ಯಾವ ಸಮಾಜಕ್ಕೂ ಅನ್ಯಾಯ ಆಗಕ್ಕೆ ಮನೆ ಸಿದ್ದರಾಮಯ್ಯ ಅವ್ರು ಬಿಡಲ್ಲ. ನಾಗಮೋಹನ್ ದಾಸ್ ರಿಪೋರ್ಟ್ ಏನ್ ವರದಿ ಕೊಟ್ಟಿದ್ರು ಅವತ್ತು ನಾನು ಕ್ಯಾಬಿನೆಟ್ ಅಲ್ಲಿ ಇದ್ದೆ. ಆ ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡು ರೀಸರ್ವೆ ಮಾಡಿದ್ದಾರೆ. ರೀಸರ್ವೆ ಈಗ ಮಾದಿಕ ಸಮಾಜ 35-40 ಅಂತ ಇದ್ದೀರಾ. ನನ್ನ ಅನ್ಸಿಗೆ ಈಗ ಸ್ವಲ್ಪ ಹೆಚ್ಚಾಗಿರ್ಬಹುದು ಅನ್ಸ್ತದೆ ನನಗೆ. ಈ ರೀಸರ್ವೆ ಕಂಪ್ಲೀಟ್ ಆಗಿ ಮೊನ್ನೆನು ಆನ್ಲೈನ್ ನಲ್ಲಿ ಇತ್ತು, ಅದು ಕಂಪ್ಲೀಟ್ ಆಗಿದೆ. ಈಗ ಅದು ಎಷ್ಟು ಯಾವ ಸಮಾಜ ಎಷ್ಟೆಷ್ಟಿದೆ ಅಂತ ಈಗ ಅದು ಬರ್ತದೆ. ಅದು ಯಾರು ಏನು ಚೀಫ್ ಸೆಕ್ರೆಟರಿ ಮಾಡಕ್ ಸಾಧ್ಯ ಆಗಲ್ಲ, ನನ್ನ ಮಂತ್ರಿಯಾಗೂ ಏನು ಮಾಡಕ್ ಸಾಧ್ಯ ಆಗಲ್ಲ, ಯಾರಿಂದಾನು ಏನು
ಮಾಡಕ್ ಸಾಧ್ಯ ಆಗಲ್ಲ. ನಿಮ್ ಏನೇನಿದೆ ಹಕ್ಕು ಅದು ನಮ್ಮ ಸರ್ಕಾರ ಕೊಡ್ತದಂತ ನಿಮ್ಗೆ ಆಶ್ವಾಸನ ಕೊಟ್ಟು ಇವತ್ತು ಕ್ಯಾಬಿನೆಟ್ ಅಲ್ಲಿ ಇವತ್ತು ಚರ್ಚೆ ಆಗ್ತದೆ. ನಾನು ಕ್ಯಾಬಿನೆಟ್ ಅಲ್ಲಿ ತಾವು ಏನೇನು ಹೇಳಿದಿರಾ ಇದು ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತರ್ತೀನಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ನಾನು 30 ಸೆಕೆಂಡ್ ಮುಗಿಸ್ತೀನಿ. ವಿಷಯ ಇಷ್ಟೇ, ಏನ್ ಅನ್ಯಾಯ ಆಗಕ್ ಬಿಡಲ್ಲ ಅಂತ ತಾವ್ ಹೇಳಿದ್ರಿ. ಪ್ರಮೋಷನ್ಗಳು ಆಗ್ತಾನೆ ಇದಾವೆ, ಇನ್ನು ಆರ್ಡರ್ ಆಗಿಲ್ಲ. ನೇಮಕಾತಿಗಳು ಆಗ್ತಾನೆ ಇದಾವೆ. MBBS ಸೀಟ್ ಈ ಸರಿ ನಮಗೆ ಸಿಗಲಿಲ್ಲ, ಇಂಜಿನಿಯರಿಂಗ್ ಸೀಟ್ ಸಿಗ್ಲಿಲ್ಲ. ಸೊ ಹಾಗೆ ಇನ್ನೊಂದು ತಿಂಗಳು ಏನಾದ್ರೂ ಇದು ಪಾಸ್ ಆಯ್ತು ಅಂತಂದ್ರೆ ಇರುವಂತಹ ಎಲ್ಲಾ ಪ್ರಮೋಷನ್ ಭರ್ತಿ ಆಗ್ಬಿಡ್ತದೆ. ಆಮೇಲೆ ಖಾಲಿ ಗೋಡನ್ ಕೀ ಕೊಟ್ಟಂಗ ಆಗ್ತದೆ ನಮ್ ಕೈಯಲ್ಲಿ. ಅದು ಬೇಡ ಸರ್. ಇಲ್ಲ, ಆ ವಿಚಾರ ಕೇಳ್ತೀನಿ. ಆಲ್ರೆಡಿ ನನ್ ಬಂದಿರೋದು ಮಾದಿಗ ಸಮಾಜಕ್ಕೋಸ್ಕರ ಸರ್ಕಾರದಿಂದ ಒಂದು ಆದೇಶನೂ ಆಗಿತ್ತು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ. 50% ಮೇಲೆ ಮಾಡಕೂಡ್ದು ಅಂತ ಹೇಳ್ಬಿಟ್ಟು ಆ ಸುಪ್ರೀಂ ಕೋರ್ಟ್ ಆದೇಶ ಇದ್ದಿದ್ದ ಕಾರಣಕ್ಕೆ ಇವತ್ತು ಅದೇ ಕಾರಣಕ್ಕೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಇದೆ. ನಾನು ಖಂಡಿತ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಇದು ಆದಷ್ಟು ಬೇಗ ಆಗ್ಬೇಕಂತ ನಾನು ಒತ್ತಡ ಆಗ್ತೀನಿ. ಆಗ್ಬೇಕು ಸರ್. ಈ ಸಮುದಾಯ ನಿಮ್ಮ ಪಕ್ಷ ನಿಮ್ಮ ಸರ್ಕಾರ ಜೊತೆಲಿ ಇರಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಆಗ್ಬೇಕು. ಇಲ್ಲದ್ರೆ ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೋಪವನ್ನ ನಿಮ್ಮ ಮೇಲೆ ತೋರಿಸಬೇಕಾಗ್ತದೆ. ಖಂಡಿತ. ಜೈ 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 ಭೀಮ್, ಜೈ 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 ಭೀಮ್. ಕೊನೆಯದಾಗಿ ಮಾತುಗಳನ್ನಾಡಿದ ಸಮುದಾಯದ ಮುಖಂಡ BR ಮುನಿರಾಜು ಮಾತನಾಡಿ 35 ವರ್ಷಗಳ ಕಾಲ ನಮ್ಮ ಸಮುದಾಯ ಹೋರಾಟದಲ್ಲೇ ಸತ್ತಿದೆ. ಹಾಗಾಗಿ ಈ ಹೋರಾಟ ಇನ್ನೂ ಮುಗಿದಿಲ್ಲ. ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗುವ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ ಎಂದಿದ್ದಾರೆ. ಏನು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದು ಇವತ್ತು ಕೊನೆ ಹಂತಕ್ಕೆ ತಲುಪಿದ್ದಾರೆ. ಅದರಲ್ಲಿ ನಮ್ಮ ಭಾಸ್ಕರಣ್ಣ ಮತ್ತು ತಂಡದವರು ಈ ಹೋರಾಟ ಮಾಡಿದ್ರೆ ನಮ್ಗೆ ಒಂಥರ ಬೇಸರ ಆಗ್ತಾ ಇದೆ. ನಮ್ಗೆ ಎಷ್ಟು ಹೋರಾಟ ಮಾಡೋದು ನೋಡಿ, ಪೊಲೀಸವ್ರು ನೋಡ್ತಾ ಇದ್ರೆ ನಮ್ಗೆ ಒಂಥರ ಅಯ್ಯೋ ಅನ್ಸುತ್ತೆ. ಆ ಬಿಸಿಲಲ್ಲಿ ಇವ್ರಿಗೆಲ್ಲ ನಮ್ಮ ಡ್ಯೂಟಿ ಎಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಬಹಳ ಬೇಸರ ಆಗ್ತದೆ. ದಯವಿಟ್ಟು ಇವತ್ತು ಏನು ನಮ್ಮ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಬಂದು ತಗೊಂಡೋಗಿದ್ದಾರೆ ಮನವಿನ. ಕೆಲಸ ಆಗ್ಲಿಲ್ಲ ಅಂದ್ರೆ ಏನ್ ಹೇಳ್ಬೇಕಂತೇಳಿ ಆಲ್ರೆಡಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟರೆ ನಮ್ಮ ಭಾಸ್ಕರ್ ಪ್ರಸಾದ್ ಸರ್. ಅದರಂತೆ ನಡ್ಕೊಂಡು ಹೋಗ್ಲಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತಾ ಇದೆ ಅಂತ ಅನ್ಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಮಾಧ್ಯಮದವರಿಗೆ ಅತಿ ಹೆಚ್ಚಿನಾಗಿ ನಾವು ವಿಚಾರ ತಿಳಿಸ್ತೀವಿ. ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಈ ಸಮಯದಲ್ಲಿ ಮಾದಿಗ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಎಲಿಯಾಸ್ ರೆಡ್ಡಿ, ಹನುಮೇಶ್ ಪುಟ್ಟರಾಜ್, KR ಉಮೇಶ್, ಶಾನ್ವಾಜ್, ಮಹಿಳಾ ವಿಭಾಗದ ರಾಧಿಕಾ, ಗದಗದ ಫಕೀರಪ್ಪ, ಮೈಲಾರಪ್ಪ, ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷ MS ಆನಂದ ಕುಮಾರ್, ಮಾದಿಗ ಮಹಾಸಭಾ ನಗರ ಘಟಕದ ಅಧ್ಯಕ್ಷ H ದೇವೇಂದ್ರಪ್ಪ, ಪ್ರಧಾನ ಕಾರ್ಯದರ್ಶಿ ಕೃಷ್ಣ, ಭಾನುವಳ್ಳಿ ಮಂಜಪ್ಪ, ಭಾನುವಳ್ಳಿ ಬಸವರಾಜ್, ವಾಸನ ಸುರೇಶ್, H ಶಿವಪ್ಪ, MS ಶ್ರೀನಿವಾಸ್, AK ಶಿವರಾಮ್, GM ಮಂಜುನಾಥ್, ದಲಿತ ಮುಖಂಡರುಗಳು ಆಗಿರುವಂತಹ ಮಂಜುನಾಥ್, ರಾಜನಹಳ್ಳಿ ಮಂಜುನಾಥ್ ಬುರುಡಿ, ಮಾರುತಿ ಹಾದಿಮನಿ, ಅಭಿಷೇಕ್ ಉಪದ ಸೇರಿ 100 ದಲಿತ ಮುಖಂಡರುಗಳು ಭಾಗಿಯಾಗಿದ್ದರು.